ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ಮೋಂಥಾ ಸೈಕ್ಲೋನ್ ರೌದ್ರಾವತಾರ ತಾಳಿದೆ. ಭಾರತದ ಪೂರ್ವ ಕರಾವಳಿಯತ್ತ ವೇಗವಾಗಿ ಮೋಂಥಾ ಸೈಕ್ಲೋನ್ ಮುನ್ನುಗ್ತಾ ಇದ್ದು ಅಕ್ಟೋಬರ್ 28-29ರಂದು ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಗಾದರೆ ಮೋಂಥಾ ಸೈಕ್ಲೋನ್ ಸೃಷ್ಟಿಸಲಿರೋ ಅವಾಂತರಗಳೇನು? ಕರ್ನಾಟಕದಲ್ಲಿ ಎಲ್ಲೆಲ್ಲಿ ವರುಣಾರ್ಭಟ ಹೆಚ್ಚಾಗಲಿದೆ ಅಂತ ನೋಡೋಣ ಬನ್ನಿ. ಬಂಗಾಳಕ್ಕೆ ಅಪ್ಪಳಿಸಲಿದೆ ಮೋಂಥಾ ಚಂಡಮಾರುತ. ಕರ್ನಾಟಕದಲ್ಲಿ ಆರ್ಭಟಿಸಲಿದೆ ಮೋಂಥಾ ಸೈಕ್ಲೋನ್. ಆಂಧ್ರ, ಒಡಿಶಾ, ತಮಿಳುನಾಡಿನಲ್ಲಿ ಹೈ ಅಲರ್ಟ್. ರಾಜ್ಯದಲ್ಲಿ ಹಿಂಗಾರು ಮಳೆ ಆರ್ಭಟ ಶುರುವಾಗಿದೆ. ಅದರಲ್ಲೂ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗ್ತಿದೆ. ಇದಕ್ಕೆಲ್ಲ ಕಾರಣ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗ್ತಿರೋ ವಾಯುಭಾರ ಕುಸಿತ. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ಮೋಂಥಾ ಸೈಕ್ಲೋನ್ ರೌದ್ರಾವತಾರ ತಾಳಿದ್ದು ಭಾರತದ ಪೂರ್ವ ಕರಾವಳಿಯತ್ತ ವೇಗವಾಗಿ ಮುನ್ನುಗ್ಗುತ್ತಿದೆ. ಈಗಾಗಲೇ ಆಂಧ್ರಪ್ರದೇಶ, ಒಡಿಶಾ ಮತ್ತು ತಮಿಳುನಾಡಿನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲೂ ಮೋಂಥಾ ಸೈಕ್ಲೋನ್ ನೇರ ಪರಿಣಾಮ ಬೀರಲಿದೆ. ಅಕ್ಟೋಬರ್ 28 ಹಾಗೂ 29 ಈ 2 ದಿನ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಭಾರೀ ಮುನ್ನೆಚ್ಚರಿಕೆ ನೀಡಿದೆ. ಇನ್ನು ಮೋಂಥಾ ಸೈಕ್ಲೋನ್ ಆಂಧ್ರಪ್ರದೇಶದ ಕರಾವಳಿಯಾದ ವಿಶಾಖಪಟ್ಟಣಂ, ಕಾಕಿನಾಡ್ ಮತ್ತು ಗೋಪಾಲಪುರದಂತಹ ಪ್ರದೇಶಗಳ ಮೇಲೆ ಪರಿಣಾಮ ಬೀರಲಿದೆ. ಇದರ ಪರಿಣಾಮವಾಗಿ ಕರ್ನಾಟಕದ ಗಡಿಭಾಗದ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆಯ ಜೊತೆಗೆ ಗಾಳಿಯ ವೇಗವು ಹೆಚ್ಚಾಗುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ವಿಪತ್ತು ನಿರ್ವಹಣಾ ತಂಡಗಳು ಸನ್ನದ್ಧವಾಗಿವೆ. ಹಾಗಾದ್ರೆ ಮೋಂಥಾ ಸೈಕ್ಲೋನ್ ಯಾಕಿಷ್ಟು ಡೇಂಜರ್ ಅಂತ ನೋಡೋದಾದ್ರೆ, ಡೇಂಜರ್ ಮೋಂಥಾ. ಭಾರತದಲ್ಲಿ ಆರ್ಭಟಿಸಲಿರೋ ಮೋಂಥಾ ಸೈಕ್ಲೋನ್. ಭಾರತದ ಪೂರ್ವ ಕರಾವಳಿ ಭಾಗಕ್ಕೆ ನಾಳೆ ಮೋಂಥಾ ಲಗ್ಗೆ. ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಮೋಂಥಾ ಸೈಕ್ಲೋನ್ ಎಂಟ್ರಿ. ಇಂದಿನಿಂದ ಅಕ್ಟೋಬರ್ 29ರವರೆಗೂ ಭಾರೀ ಮಳೆ ಸಾಧ್ಯತೆ ಇದೆ. ಮೋಂಥಾ ಅಕ್ಟೋಬರ್ 28ರಂದು ಕರಾವಳಿ ದಾಟುವ ಸಂಭವ. ಅಕ್ಟೋಬರ್ 28ರಂದು ಅತಿ ತೀವ್ರ ಚಂಡಮಾರುತವಾಗಿ ಬಲಗೊಳ್ಳುವ ಸಾಧ್ಯತೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಮೋಂಥಾ ಉಗಮ. ಇಂದಿನಿಂದ ಅಕ್ಟೋಬರ್ 29ರವರೆಗೆ ಧಾರಾಕಾರ ಮಳೆಯಾಗುವ ನಿರೀಕ್ಷೆ. ಕರ್ನಾಟಕದ ಮೇಲೂ ಪರಿಣಾಮ, ಭಾರೀ ಮಳೆಯಾಗುವ ಸಾಧ್ಯತೆ. ಭೂಕುಸಿತ, ಪ್ರವಾಹ ಮತ್ತು ಇತರ ವಿಪತ್ತುಗಳಿಗೆ ಕಾರಣವಾಗುವ ಸಾಧ್ಯತೆ. ಒಟ್ಟಾರೆ ಮೋಂಥಾ ಚಂಡಮಾರುತದ ಕೇಂದ್ರಬಿಂದು ಕರ್ನಾಟಕದಿಂದ ದೂರವಿದ್ದರೂ ಗಂಡಾಂತರ ಮಾತ್ರ ತಪ್ಪಿದ್ದಲ್ಲ. ರಾಜ್ಯ ಸರ್ಕಾರಗಳು ವಿಪತ್ತು ನಿರ್ವಹಣಾ ತಂಡಗಳನ್ನು ಸನ್ನದ್ಧಗೊಳಿಸಿವೆ. ಕರಾವಳಿಯಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಹೈ ಅಲರ್ಟ್ ಘೋಷಿಸಲಾಗಿದೆ. ದಿವ್ಯಲತಾ ಮೂಡಿಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.